ಈಗ ಮ್ಯಾಕಿಸ್ ಫಿನ್ಕಾರ್ಪ್ ಏನ್ ಮಾಡ್ತಾರೆ ಅಂತ ಹೇಳ್ತು ಅಂತಂದ್ರೆ ಅವರು ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಫ್ರೀ ಲೋನ್ ನ ಕೊಟ್ಟಿರ್ತಾರೆ. ಈ ಇಂಟ್ರೆಸ್ಟ್ ಫ್ರೀ ಲೋನ್ ಏನಾಗುತ್ತೆ ಅಂತ ಹೇಳ್ತು ಅಂತಂದ್ರೆ ಅವರು ಮಂತ್ಲಿ ವೀಕ್ಲಿ ಏನ್ ಕಟ್ಬೇಕು, ಸೇಮ್ ಫಾರ್ಮೆಟ್ ಏನು ಈಗ ಧರ್ಮಸ್ಥಳ ಸಂಘ ಅಂತ ಆಗ್ಬೋದು ಅಥವಾ ಇನ್ನೊಂದು ಯಾವ್ದೋ ಸಂಸ್ಥೆ ಆಗ್ಬೋದು, ಅವರೆಲ್ಲ ಹೇಗೆ ಅವರು ಫಾರ್ಮೆಟ್ ಅಲ್ಲಿ ಕೊಡ್ತಾ ಇದ್ರು ಅದೇ ಫಾರ್ಮೆಟ್ ಅಲ್ಲಿ ನಮ್ದು ಕೂಡ ಏನಾಗಿರುತ್ತೆ ಅಂತ ಹೇಳ್ತು ಅಂದ್ರೆ ವಿ ವಿಲ್ ರಿಕವರ್ ದ ಮನಿ. ಓಕೆ, ಆದ್ರೆ ಅವರು ಇಂಟ್ರೆಸ್ಟ್ ಸೇರಿಸಿ ಅವರು ಪ್ರಿನ್ಸಿಪಲ್ ನ ರೇಟ್ ಹೇಳಿದ್ದಾರೆ. ನಮ್ಮಲ್ಲಿ ಇಂಟ್ರೆಸ್ಟ್ ಇರಲ್ಲ, ಏನ್ ಪ್ರಿನ್ಸಿಪಲ್ ಕೊಟ್ಟಿರ್ತೀವೋ ಅಷ್ಟೇ ಅಮೌಂಟ್ ನಾವು ರಿಕವರಿ ಮಾಡ್ತಾ ಹೋಗ್ತಿರ್ತೀವಿ. ಈಗ ಇಲ್ಲಿ ಏನಾಗುತ್ತೆ, ಮ್ಯಾಕಿಸ್ ಫಿನ್ಕಾರ್ಪ್ ಅಲ್ಲಿ ಅವ್ರು ಯಾವಾಗ ಲೋನ್ ತಗೊಳ್ತಾರೋ ನೇಷನ್ ಬಿಲ್ಡಿಂಗ್ ಫೋರಮ್ ಅಲ್ಲಿ ಮೆಂಬರ್ ಆಗಿದ್ರೆ ಮಾತ್ರ ತಗೊಳ್ತಾರೆ. ಅಂದ್ರೆ ಅವ್ರು ಬೈ ಡಿಫಾಲ್ಟ್ ನಮ್ಮ ಎಲ್ಲಾ ಬೆನಿಫಿಟ್ಸ್, ನಮ್ಮೆಲ್ಲಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ಅವ್ರು ಏನೇ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ 10% ಅವ್ರ ವ್ಯಾಲೆಟ್ ಅಲ್ಲಿ ಸೇರ್ತಾ ಇರುತ್ತೆ. ಆ 10% ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವ್ಯಾಲೆಟ್ ಅಲ್ಲಿ ಉಳಿದಿರುವಂತ ಅಮೌಂಟ್ ಅನ್ನೇನೆ ಅವರು ಪ್ರಿನ್ಸಿಪಲ್ ಅಮೌಂಟ್ ನ ಪೇ ಮಾಡೋದಕ್ಕೆ ಅಂತ ಯೂಸ್ ಮಾಡಬಹುದು. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ಯಾರು ಆ ಫಿನ್ಕಾರ್ಪ್ ಅಲ್ಲಿ ಅಮೌಂಟ್ ಕೇಳಲಿಕ್ಕೆ ಅಂತ ಹೋಗ್ತಾರೆ, ಅವರು ಅಲ್ಲಿಂದ ಎಲ್ಲಿಂದನೋ ದುಡ್ಡು ಅರೇಂಜ್ ಮಾಡಿ ಕೊಡೋ ಅವಶ್ಯಕತೆ ಇಲ್ಲ. ಆ ವ್ಯಾಲೆಟ್ ಅಮೌಂಟ್ ಅವ್ರು ತಗೊಳ್ತಾ ಹೋಗ್ತಾರೆ.